ಮಾನಿಟರ್ ಮಾಡ್ತಾ ಇದ್ದಾರೆ. ವಿ ಹರ್ಡ್ ದಟ್ ಹಿ ಸ್ಟಿಲ್ ಅವರು ಸರ್ಜರಿ ಎಲ್ಲ ಕೊಡಲಿಕ್ಕೆ ಸರ್ಜರಿ ಮಾಡಿದ್ದಾರೆ ಆ್ಯಂಡ್ ಹಿ ಸ್ಟಿಲ್ ನಾಟ್ ಯೆಟ್ ಫುಲ್ಲಿ ರಿಕವರ್ಡ್. ವಿ ಹೋಪ್ ದಟ್ ಹಿ ವಿಲ್ ರಿಕವರ್. ಎಷ್ಟು ಖರ್ಚಾಗಿದೆ ಅದು ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಟೋಲ್ಡ್ ದ ಹಾಸ್ಪಿಟಲ್ ದಟ್ BBMP ಆಲ್ಸೋ ವಿಲ್ ಬಿ ದೇರ್ ಟು ಸಪೋರ್ಟ್ ಫಾರ್ ಏನಾದರೂ ಮೆಡಿಕಲ್ ರಿಕ್ವೈರ್ಮೆಂಟ್ಸ್ಗೆ ನಾವು ಹೆಲ್ಪ್ ಮಾಡ್ತೀವಿ. ಸರ್ ಬೆಳಿಗ್ಗೆ DCM ಮನೆಯಲ್ಲಿ ಮೀಟಿಂಗ್ ಇದೆ ಸರ್, ಟನಲ್ ರಸ್ತೆ ಆಗಿರ್ಬೋದು. ಅದು DCM ಸಾಹೇಬರು ಬ್ರೀಫಿಂಗ್ ಮಾಡಿಬಿಟ್ಟಿದ್ದಾರೆ. ಅದು ನಾವು ಜಾಸ್ತಿ ಅದ್ರ ಬಗ್ಗೆ ಹೇಳಲಿಕ್ಕೆ ಬರಲ್ಲ. BBMP ಸಂಬಂಧ ಇಲ್ಲ, ಅದು BBMP ಮತ್ತು ಎಲ್ಲ ಅಭಿವೃದ್ಧಿ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಅದು ಸಾಹೇಬ್ರ ಹತ್ರ ನೀವು ಕೇಳ್ಬೇಕು. ಟನಲ್ ರಸ್ತೆದು ಗೌರ್ಮೆಂಟಿಂದ ಅಪ್ರೂವಲ್ ಬಂದಿದೆ. ಟೆಂಡರ್ ಎಷ್ಟಕ್ಕಾಗಿದೆ? ಟೆಂಡರ್ ಇದು ಈಗ ನಾವು DPR ತಯಾರು ಮಾಡ್ತಾ ಇದ್ದೀವಿ. ಈಗ DBOT ಮುಖಾಂತರ ನಮಗೆ ಇನ್ನೂ ಒಂದು 2 ಹೆಜ್ಜೆ ಕ್ಲಿಯರ್ ಮಾಡಬೇಕು. ಯಾಕಂದರೆ ಡಾಕ್ಯುಮೆಂಟು ಆಲ್ಮೋಸ್ಟ್ ಫೈನಲ್ ಆಗಿದೆ. ಇನ್ನೊಂದು 2 ವಾರದೊಳಗೆ ಖಂಡಿತ ನಾವು ಮಾಡ್ತೀವಿ. ಮರಗಣತಿ ಎಲ್ಲಿವರೆಗೂ? ಮರಗಣತಿ ಅರೌಂಡ್ 30%, 10 ಲಕ್ಷ 4 ಲ್ಯಾಕ್ ಟ್ರೀಸ್ ಅಲ್ಲಿ 3 to 4 ಲ್ಯಾಕ್ ಎಷ್ಟು ಟ್ರೀಸ್ ಆಗಿಬಿಟ್ಟಿದೆಯಪ್ಪ? 6 ಲ್ಯಾಕ್ ಟ್ರೀಸ್ ಇದು ಮರಗಣತಿ ಆಗಿದೆ. ವಿ ಹೋಪ್ ದಟ್ ವಿಲ್ ಬಿ ಏಬಲ್ ಟು ಫಿನಿಶ್ ಇನ್ ಅಂಡರ್ 4 to 5 months. ಸರ್, ಈಗ ಅಮೂಲ್ದು BMR ಬೆಳಗ್ಗೆನೂ ಕೂಡ DCM ಹೇಳಿದ್ದಾರೆ, ಅದು ಗ್ಲೋಬಲ್ ಟೆಂಡರ್ ಕರೆಯಲಾಗಿದೆ, ಅದಕ್ಕೋಸ್ಕರ ಯಾರು ಹಾಕಿದ್ರು ಅವ್ರು ಕೊಟ್ಟಿದ್ದೀವಿ ಅಂತ. ನಮ್ಮ BMRC ಪಾಲಿಸಿ ಇರ್ತದೆ. ಅವರು ನಾವು ಏನಾದರೂ ಜಾಗ ಕೊಡ್ತಾ ಇದ್ರೆ ವಿ ಗಿವ್ ಇಟ್ ಆನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟಲಿಗೆ ಕೊಟ್ಬಿಡ್ತೀವಿ. KMF ಅವರು ಸಹ ಈಗ ಬಂದಿದ್ದಾರೆ. ಅದರ MD ಅವ್ರ ಜೊತೆಗೆ ಸಹ ಚರ್ಚೆ ಮಾಡ್ತಾ ಇದ್ದೀವಿ. ಅವರು ಸಹ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಖಂಡಿತ ಅವ್ರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಲಿಕ್ಕೆ ನಾವು ಮುಂದೆ ಬರ್ತೇವೆ. DCM 2 ಕಡೆ ಅಮೂಲ್ ಕೊಡಿ, ಮಿಕ್ಕಿದ 8 ಕಡೆ ಇವರು ಕೊಡಿ, ನಂದಿನಿ ಕೊಡಿ ಅಂತ ಹೇಳಿ ಸರ್ಕಾರ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದೆ ಬರ್ತೀವಿ. ನಂದಿನಿಗೆ ಅವಕಾಶ ಕೊಡ್ತಿರೋ ಖಂಡಿತ ಕೊಡ್ತೀವಿ. ಸರ್, ಇವಾಗ ಅಮೂಲ್ನವರು ಈಗ ಆಲ್ರೆಡಿ ನಿಮ್ಮ ನಡುವೆ ಒಪ್ಪಂದ ಆಗಿರೋದ್ರಿಂದ ಅವ್ರನ್ನ ಪ್ರೊಟೆಕ್ಷನ್ ಮಂತ್ರಿ ಯಾವ ರೀತಿ ಕೊಡ್ತೀರಾ ಸರ್? ಈಗ ಒಪ್ಪಂದ ಎಲ್ಲಿ ಆಗಿದೆ ಅದರ ಬಗ್ಗೆ ನಾವು ಮುಂದುವರಿಸ್ತೀವಿ. ನಮ್ಮ ಒಂದು ಒಪ್ಪಂದ ಅಂತ ಹೇಳಿದರೆ ಒಂದು 2-3 ಜಾಗದಲ್ಲಿ ಅವರು ಶುರು ಮಾಡಿದ್ದಾರೆ. ಅದು ಒಂದ್ಸರಿ ಕಾಂಟ್ರಾಕ್ಟ್ ಸೈನ್ ಆಗಿಬಿಟ್ರೆ ಮತ್ತೆ ನಮಗೆ ಕಷ್ಟ ಆಗ್ತದೆ. ಬಾಕಿ ಜಾಗದಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇದು ಈಗ KMF ಅವರು ಮುಂದೆ ಬಂದಿದ್ದರೆ ಅದು ಅವರಿಗೆ ಸಹ ನಾವು ಖಂಡಿತ ಸರ್ಕಾರ ನಿರ್ದೇಶನ ಮೇರೆಗೆ ನಾವು ಮುಂದುವರಿಸ್ತೀವಿ.